ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗಲ್ಲಿ ತುಂಬ ದಿನಗಳ ಕಾಲ ತರಕಾರಿಗಳನ್ನು ಫ್ರೆಶ್ ಆಗಿ ನಾವು ಯಾವ ರೀತಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮನೇಲಿರುವಂಥ ಚಿಕ್ಕ ಫ್ರಿಡ್ಜನ್ನು ನಾನು ಯಾವ ರೀತಿ ಆರ್ಗನೈಸ್ ಆಗಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಶುರು ಮಾಡೋಣ. ನಮ್ಮನೆ ಫ್ರಿಡ್ಜು ತುಂಬಾ ಚಿಕ್ಕದು, ಜಾಸ್ತಿ ದೊಡ್ಡದಾಗಿರುವಂಥ ಫ್ರಿಡ್ಜನ್ನು ತೊಗೊಂಡಿಲ್ಲ. ಸುಮಾರು ವರ್ಷಗಳಿಂದ ಇದೇ ಫ್ರಿಡ್ಜನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಫ್ರಿಡ್ಜಲ್ಲಿ ಇದ್ದಂಥ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಖಾಲಿ ಆಗಿತ್ತು. ಹಾಗಾಗಿ ಫ್ರಿಡ್ಜನ್ನು ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಸ್ಲ್ಯಾಬ್ಗಳನ್ನು, ಶೆಲ್ಫನ್ನೆಲ್ಲ ತೆಗೆದು ತೊಳೆಯೋದಕ್ಕೆ ಅಂತ ಹಾಕಿದ್ದೀನಿ. ಹಾಗೆ ಒಳಗಡೆ ಪೂರ್ತಿಯಾಗಿ ಒಂದು ಸಲ ನೀರು ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಡು, ಹಾಗೆ ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಸ್ವಿಚ್ಚನ್ನೆಲ್ಲ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಒಣಗೋದಕ್ಕೆ ಅಂತ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ನೀಟಾಗಿ ಡ್ರೈ ಆಗೋ ಅಷ್ಟರಲ್ಲಿ ಇದರ ಸ್ಲ್ಯಾಬು ಹಾಗೆ ಶೆಲ್ಫ್ಗಳನ್ನೆಲ್ಲ ನಾನು ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ. ಅನಂತರ ಒಣ ಬಟ್ಟೆಯಲ್ಲಿ ಒರೆಸಿ ಅನಂತರ ಫ್ರಿಡ್ಜನ್ನು ಸ್ವಲ್ಪ ಹೊತ್ತು ಆನ್ ಮಾಡಿ ಇಟ್ಟರೆ ನಾವು ತರಕಾರಿಯನ್ನೆಲ್ಲ ತೊಗೊಂಡು ಬಂದು ಎಲ್ಲ ಆರ್ಗನೈಸ್ ಮಾಡೋ ಅಷ್ಟರೊಳಗೆ ಸರಿ ಹೋಗುತ್ತೆ. ಫ್ರಿಡ್ಜನ್ನ ನೀಟಾಗಿ ಒರೆಸ್ಬಿಟ್ಟು ಅದನ್ನು ಒಣಗೋದಕ್ಕೆ ಅಂತ ಬಿಟ್ಟು ಅನಂತರ ಇವಾಗ ತರಕಾರಿ ಪೂರ್ತಿ ಖಾಲಿ ಆಗಿತ್ತಲ್ಲ, ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಈ ರೀತಿ ಫ್ರಿಡ್ಜ್ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಅಥವಾ ತರಕಾರಿಗಳನ್ನು ತೊಗೊಂಡ್ಬಂದು ರೀಸ್ಟಾಕ್ ಮಾಡೋವಂಥ ಕೆಲಸನೆಲ್ಲ ಆದಷ್ಟು ರಜಾ ಇರೋವಂಥ ದಿನ ಮಾಡ್ಕೊತೀನಿ. ಯಾಕಂದರೆ ಹೊರಗೋಗಿ ತರಕಾರಿನೆಲ್ಲ ತೊಗೊಂಡ್ಬಂದು ಕೆಲವೊಂದು ಸೊಪ್ಪುಗಳನ್ನೆಲ್ಲ ಬಿಡಿಸಿ ಅವುಗಳನ್ನ ಬಾಕ್ಸ್ಗಳಲ್ಲಿ ಹಾಕಿ ಸ್ಟೋರ್ ಮಾಡೋದಕ್ಕೆ ತುಂಬಾ ಸಮಯ ಬೇಕು. ಹಾಗೆ ಕೆಲವೊಂದು ತರಕಾರಿಗಳನ್ನು ತೊಗೊಂಡ್ಬಂದು ಹಾಗೆ ನಾವು ಸ್ಟೋರ್ ಮಾಡೋದಕ್ಕಾಗಲ್ಲ. ಅಂಥದ್ದನ್ನೆಲ್ಲ ಸ್ವಲ್ಪ ಬಿಡಿಸಿ ಒಂದು ಸ್ವಲ್ಪ ಅರೆಬರೆ ಬೇಯಿಸಿ ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಇದೇ ವ್ಲಾಗಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಹಾಗಾಗಿ ನಾವು ಮಾಮೂಲಿ ದಿನಗಳಲ್ಲಿ ಈ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಆದಷ್ಟು ಭಾನುವಾರದ ದಿವಸ ಅಥವಾ ಶನಿವಾರದ ದಿವಸ ನಾನು ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಫುಲ್ಲು ರಜಾ ಇತ್ತು. ಹಾಗಾಗಿ ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಇಲ್ಲಿ ನಮ್ಮನೆ ಹತ್ರ ಇರೋವಂಥ ಒಂದು ತರಕಾರಿ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ತಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಒಬ್ಬ ಮನುಷ್ಯ ಸಣ್ಣಗಿದಾನೋ ದಪ್ಪಗಿದಾನೋ ಅದು ಮ್ಯಾಟರ್ ಆಗೋದಿಲ್ಲ, ಆದರೆ ಅವನು ಎಷ್ಟು ಆರೋಗ್ಯವಾಗಿದ್ದಾನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು. ಹಾಗೆ ತಿನ್ನೋವಂಥ ತರಕಾರಿ ಎಷ್ಟು ಫ್ರೆಶ್ ಆಗಿದೆ, ಹಾಗೆ ಅದನ್ನು ಹೇಗೆ ಬೆಳೆದಿದ್ದಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇವಾಗಂತೂ ಎಲ್ಲ ತರಕಾರಿಗಳನ್ನು ಪೆಸ್ಟಿಸೈಡ್ಸು ಹಾಗೆ ಕೆಮಿಕಲ್ಸ್ ಹಾಕಿ ಬೆಳೆದಿರ್ತಾರೆ. ತರಕಾರಿಗಳನ್ನಾಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ಅಂಗಡಿಯಿಂದ ತೊಗೊಂಡು ಬಂದಮೇಲೆ ಎತ್ತಿಡೋದು, ಅಂದರೆ ಅದನ್ನು ಸರಿಯಾಗಿ ನಾವು ಪ್ರಿಸರ್ವ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಇತ್ತೀಚೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಒಳ್ಳೆ ತರಕಾರಿ ಹಾಗೆ ಒಳ್ಳೆ ಊಟನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಲ ಸ್ವಲ್ಪ ತರಕಾರಿ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಜೊತೆಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ತರಕಾರಿಗಳಿಗಿಂತ ವಿಭಿನ್ನವಾಗಿರುವಂಥ ತರಕಾರಿಗಳನ್ನು ಕೂಡ ಹೆಚ್ಚಾಗಿ ತೊಗೊಂಡು ಬಂದಿದ್ದೀನಿ. ನಾನು ಪೋಸ್ಟ್ ಮಾಡ್ತಾ ಇರೋವಂಥ ಶಾರ್ಟ್ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು, ಒಂದು ಬ್ಯಾಲೆನ್ಸ್ ಡಯಟನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಅಂದರೆ ಡಯಟ್ ಅಂದರೆ ತುಂಬ ಎಲ್ಲ ಅನ್ನ ಅಥವಾ ಚಪಾತಿ ಬಿಟ್ಬಿಟ್ಟು ಬರೀ ತರಕಾರಿ ತಿನ್ನೋದಲ್ಲ. ನಾವು ತಿನ್ನೋವಂಥ ಊಟನೇ ಡಿವೈಡ್ ಮಾಡಿ ಪೋರ್ಷನ್ ಲೆಕ್ಕದಲ್ಲಿ ಊಟ ಮಾಡಬೇಕಾಗತ್ತೆ. ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಹಾಗೆ ಹಸಿ ತರಕಾರಿಗಳು ಎಷ್ಟು ತಿಂತಾ ಇದ್ದೀವಿ, ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇದು ಅಡುಗೆಗಳನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀನಿ, ಹಾಗೆ ಯಾವ ರೀತಿ ನಾವು ನಮ್ಮ ಡಯಟನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಮುಂಬರುವಂತಹ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲ ತರಕಾರಿಗಳನ್ನು ಎತ್ತಿಡೋದಕ್ಕೂ ಮುಂಚೆ ನಾನು ಯಾವ್ಯಾವ ತರಕಾರಿಗಳನ್ನ ತೊಗೊಂಡು ಬಂದಿದ್ದೀನೋ ಅದನ್ನೆಲ್ಲ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಬಾಕ್ಸನ್ನು ತಗೊಂಡು ಈ ಬಾಕ್ಸ್ ಒಳಗಡೆ ಗಟ್ಟಿ ತರಕಾರಿಗಳು, ಅಂದರೆ ಜಾಸ್ತಿ ದಿನ ಹಾಳಾಗದೇ ಇರೋವಂಥ ತರಕಾರಿಗಳನ್ನು ಈ ಬಾಕ್ಸ್ ಒಳಗಡೆ ಇಡ್ತಾ ಇದ್ದೀನಿ.
ಸೋರೆಕಾಯಿ, ಸೀಮೆ ಬದನೆಕಾಯಿ ಹಾಗೆ ದಪ್ಪಗಿರುವಂಥ ಬದನೆಕಾಯಿ ಸಿಗುತ್ತಲ್ಲ, ಇದರಲ್ಲಿ ಬೇಗನ್ ಭರ್ತಾ ಮಾಡ್ತೀವಿ ಆ ಥರದ ಬದನೆಕಾಯಿ ಹಾಗೆ ಗೆಡ್ಡೆಕೋಸು ಇಡ್ಬೋದು ಮತ್ತು ಬೀಟ್ರೂಟನ್ನು ಕೂಡ ಇದರೊಳಗಡೆ ಸ್ಟೋರ್ ಮಾಡ್ಕೊಬೋದು. ನಾನಿಲ್ಲಿ ಪಡವಲಕಾಯಿ ಕೂಡ ಇಟ್ಟಿದ್ದೀನಿ. ಈ ತರಕಾರಿಗಳೆಲ್ಲ ತುಂಬ ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಒಂದು ಬಾಕ್ಸಲ್ಲಿ ನಾವು ಎತ್ತಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ತೆಗೆದು ಯೂಸ್ ಮಾಡ್ಕೊಬೋದು. ಈ ರೀತಿ ಸ್ಟೋರ್ ಮಾಡೋದ್ರಿಂದ ಸುಮಾರು 15 ದಿವಸಗಳ ಕಾಲ ಆ ತರಕಾರಿಗಳು ಬೇಗ ಹಾಳಾಗೋದಿಲ್ಲ. ಇನ್ನು ಇವಾಗ ಹಸಿಮೆಣಸಿನ್ಕಾಯಿನ ಸ್ಟೋರ್ ಮಾಡೋದಕ್ಕೆ ಈ ರೀತಿ ಒಂದು ವೇಸ್ಟ್ ಐಸ್ ಕ್ರೀಮ್ ಬಾಕ್ಸ್ ಇತ್ತು ನಮ್ಮನೇಲಿ, ಅದನ್ನು ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಪೇಪರ್ ನ್ಯಾಪ್ಕಿನನ್ನು ಹಾಕಿದ್ದೀನಿ, ಅಂದರೆ ಟಿಶ್ಯೂ ಪೇಪರ್. ಅದು ಟಿಶ್ಯೂ ಪೇಪರ್ ಮೇಲೆ ನಾನು ತೊಟ್ಟು ಬಿಡಿಸಿರೋಂಥ ಮೆಣಸಿನ್ಕಾಯಿಗಳನ್ನ ಹಾಕಿ ಮೇಲ್ಗಡೆನೂ ಕೂಡ ಒಂದು ಪೇಪರ್ ನ್ಯಾಪ್ಕಿನನ್ನು ಕವರ್ ಮಾಡ್ತಾಯಿದ್ದೀನಿ. ಈ ರೀತಿ ಟಿಶ್ಯೂ ಪೇಪರ್ ಅಥವಾ ಪೇಪರ್ ನ್ಯಾಪ್ಕಿನನ್ನು ಹಾಕೋದ್ರಿಂದ ನಾವು ಲಿಡ್ನ ಕ್ಲೋಸ್ ಮಾಡ್ತೀವಲ್ವ, ಆ ಮೇಲ್ಗಡೆ ಡ್ರಾಪ್ಲೆಟ್ಸ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಫ್ರಿಡ್ಜಲ್ಲಿ. ಆ ನೀರು ಆ ತರಕಾರಿ ಮೇಲೆ ಅಥವಾ ಮೆಣಸಿನ್ಕಾಯಿ ಮೇಲೆ ಬಿದ್ದರೂ ಕೂಡ ಬೇಗ ಹಾಳಾಗೋದಿಲ್ಲ, ಬೇಗ ಕೊಳ್ತೋಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡುವಂಥದ್ದು. ಇನ್ನು ಬೇಗ ಹಾಳಾಗುವಂಥ ತರಕಾರಿಗಳನ್ನು ಈ ರೀತಿ ಪ್ಲಾಸ್ಟಿಕ್ ಫ್ರಿಡ್ಜ್ ಕಂಟೈನರ್ಗೆ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ಕಂಟೈನರ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು 6 ಬಾಕ್ಸ್ಗಳಿದೆ ಇದು. ಇನ್ನು ಇವಾಗ ಸೇಮ್ ನಾವು ಹಸಿಮೆಣಸಿನ್ಕಾಯಿನ ಯಾವ ರೀತಿ ಸ್ಟೋರ್ ಮಾಡ್ಕೊಂಡ್ವೋ ಅದೇ ರೀತಿ ಕರಿಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನ ಸ್ಟೋರ್ ಮಾಡೋದಕ್ಕೆ ಒಂದು ಬಾಕ್ಸನ್ನು ತೊಗೊಂಡು ಅದ್ರ ಕೆಳಗಡೆ ಪೇಪರ್ ನ್ಯಾಪ್ಕಿನ್ ಅಥವಾ ಟಿಶ್ಯೂ ಪೇಪರನ್ನು ಹಾಕಿ ಅದ್ರ ಮೇಲೆ ಸೊಪ್ಪನ್ನು ಇಟ್ಟು ಮತ್ತೆ ಅದರ ಮೇಲೆ ನಾವು ಪೇಪರ್ ನ್ಯಾಪ್ಕಿನ್ನ ಕವರ್ ಮಾಡಬೇಕಾಗತ್ತೆ. ಯಾವುದೇ ಸೊಪ್ಪಾದರೂ ಪರವಾಗಿಲ್ಲ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು, ಪಾಲಕು, ದಂಟು ಎಲ್ಲದನ್ನು ಕೂಡ ಅದೇ ರೀತಿ ಸ್ಟೋರ್ ಮಾಡ್ಬೋದು. ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಇರುತ್ತೆ, ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀವಿ. ಆದರೆ ಜಾಸ್ತಿ 2 ಕಂತೆ 3 ಕಂತೆ ಸೊಪ್ಪೆಲ್ಲ ತೊಗೊಂಡು ಬಂದಾಗ ನ್ಯೂಸ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಸೊಪ್ಪನ್ನು ಸುತ್ತಿ ಆನಂತರ ನೀವು ಬಾಕ್ಸಲ್ಲಿ ಅಥವಾ ಕವರಲ್ಲಿ, ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದರೊಳಗಡೆನೂ ಕೂಡ ಕಟ್ಬಿಟ್ಟು ಎತ್ತಿಟ್ಕೊಬೋದು. ತುಂಬ ದಿನಗಳ ಕಾಲ ನೀವು ಯೂಸ್ ಮಾಡ್ಕೊಬೋದು. ತುಂಬ ದಿನ ಅಂದರೆ 1 ವಾರಗಳ ಕಾಲ ಸ್ಟೋರ್ ಮಾಡ್ಬೋದು. ಇನ್ನು ಹೂಕೋಸನ್ನು ತೊಗೊಂಡು ಬಂದಿದೆ. ಯಾವುದೇ ಕಾರಣಕ್ಕೂ ಹೂಕೋಸನ್ನ ತೊಗೊಂಡು ಬಂದರೆ ಅದೇ ರೀತಿ ಎತ್ತಿಡೋದಕ್ಕೆ ಹೋಗಬೇಡಿ, ತುಂಬಾ ಹುಳಗಳಿರುತ್ತೆ. ತೋರಿಸ್ತಾ ಇದ್ದೀನಲ್ವ ಹುಳ ಯಾವ ರೀತಿ ಇದೆ ಅಂತ. ಅದನ್ನು ನಾನು ಯಾವ ರೀತಿ ಸ್ಟೋರ್ ಮಾಡ್ತೀನಿ ಫ್ರಿಡ್ಜಲ್ಲಿ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಎಲ್ಲ ತರಕಾರಿಗಳು ಏನೇನು ತೊಗೊಂಡು ಬಂದಿದೆ ಎಲ್ಲದನ್ನು ಸಾರ್ಟ್ ಮಾಡಿ ಫ್ರಿಡ್ಜ್ ಸ್ಟೋರೇಜ್ ಕಂಟೈನರ್ಸ್ಗೆ ಹಾಕಿದ್ದೀನಿ. ಇವಾಗ ಒಂದೊಂದನ್ನೇ ಎತ್ತಿಡಬೇಕು. ಕೆಲವೊಂದನ್ನು ಸ್ವಲ್ಪ ಅರೆಬರೆ ಬೇಯಿಸಿ ಎತ್ತಿಡಬೇಕು, ಕೆಲವೊಂದನ್ನು ತೊಳೆದು ಎತ್ತಿಡಬೇಕು, ಹಾಗೆ ಕೆಲವೊಂದನ್ನು ಫ್ರಿಡ್ಜಲ್ಲಿ ಎತ್ತಿಡಬೇಕು, ಇನ್ನು ಕೆಲವನ್ನ ಹೊರಗಡೆನೇ ಇಡಬೇಕಾಗತ್ತೆ. ಈ ಮೇಲ್ಗಡೆ ಕಾಣಿಸ್ತಾ ಇರೋವಂಥ ಕಂಟೈನರ್ಸ್ ಇದೆ, ಇದು ತುಂಬಾ ಉಪಯೋಗ ಆಗುತ್ತೆ ನಮಗೆ. ಹಾಗೆ ಫ್ರಿಡ್ಜಲ್ಲಿ ಜಾಸ್ತಿ ಜಾಗ ಕೂಡ ಇಡಿಸೋದಿಲ್ಲ. ನಿಮಗೆ ಬೇಕಿದ್ರೆ ಮೀಶೋ ಲಿಂಕನ್ನು ನಾನು ಕಳಿಸ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಫ್ರಿಡ್ಜಲ್ಲಿ ಇವಾಗ ತರಕಾರಿಗಳನ್ನೆಲ್ಲ ಎತ್ತಿಡೋದಕ್ಕೆ ಬಂದಿದ್ದೀನಿ. ಫ್ರಿಡ್ಜ್ನ ಆನ್ ಮಾಡಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ. ಟೆಂಪ್ರೇಚರ್ ಕೂಲ್ ಆಗಿದೆ. ಇಲ್ಲಿ ಕೆಳಗಡೆ ತರಕಾರಿ ಹಾಗೆ ಹಣ್ಣುಗಳನ್ನ ಸ್ಟೋರ್ ಮಾಡೋ ಬ್ಯಾಸ್ಕೆಟ್ ಇದೆಯಲ್ಲ, ಇದನ್ನು ನಾನು ತರಕಾರಿ ಸ್ಟೋರ್ ಮಾಡೋದಕ್ಕೆ ಉಪಯೋಗಿಸೋದಿಲ್ಲ. ಊರಿಂದ ನಮಗೆ ಕೆಲವೊಂದು ಕಾಳುಗಳು ಅಂದರೆ ಅವರೆಕಾಳು ಹಾಗೆ ಹುರುಳಿಕಾಳು, ಹುಣಸೆ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಕಳಿಸಿರ್ತಾರೆ ನಮ್ಮತ್ತೆ. ಹಾಗಾಗಿ ಅದನ್ನು ಕೆಳಗಡೆ ಇರೋವಂಥ ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡ್ತೀನಿ. ಇನ್ನು ನಮ್ಮದು ಫ್ರಿಡ್ಜು ತುಂಬಾ ಚಿಕ್ಕದಾಗಿರೋದ್ರಿಂದ ಆ ಮೇಲ್ಗಡೆ 3 ಸ್ಟೆಪ್ ಏನು ಕಾಣಿಸ್ತಾ ಇದೆ ಅಲ್ಲೇ ನಾನು ತರಕಾರಿಗಳನ್ನು ಹಾಗೆ ಬೇರೆ ಫುಡ್ ಐಟಮ್ಸ್ನು ಕೂಡ ಸ್ಟೋರ್ ಮಾಡ್ತೀನಿ. ಇನ್ನು ಫ್ರಿಡ್ಜಲ್ಲಿ ಟೊಮೆಟೊನ ಸ್ಟೋರ್ ಮಾಡೋದಕ್ಕೆ ನಾವು ಅಂಗಡಿಯಿಂದ ಟೊಮೆಟೊ ತೊಗೊಂಡು ಬಂದಾಗ ಕೆಲವೊಂದು ಕಾಯಿ ಟೊಮೆಟೊ ತೊಗೊಂಡು ಬಂದಿರ್ತೀವಿ, ಹಾಗೆ ಕೆಲವೊಂದು ಹಣ್ಣಾಗಿರೋ ಟೊಮೆಟೊ ತಂದಿರ್ತೀವಿ. ಆದಷ್ಟು ಕಾಯಿ ಇರೋವಂಥದ್ದನ್ನು ಅಂದರೆ ಫ್ರಿಡ್ಜಿಂದ ಹೊರಗಡೆನೇ ಇಡ್ತೀನಿ. ಹಣ್ಣಾಗಿ ಇನ್ನೇನದು ಹಾಳಾಗತ್ತೆ ಅನ್ನೋದಾಗಿದ್ದರೆ ಅದನ್ನು ಓಪನ್ ಆಗಿ ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಇಡ್ತೀನಿ. ಬಾಕ್ಸಲ್ಲಿ ಲಿಡ್ನ ಕವರ್ ಮಾಡಿ ಇಡೋದಿಲ್ಲ. ಇನ್ನು ಇವಾಗ ಆಲ್ಮೋಸ್ಟ್ ಎಲ್ಲ ನಾನು ತರಕಾರಿಗಳನ್ನು ಜೋಡಿಸಿ ಕಂಟೈನರ್ಸಲ್ಲಿ ಹಾಕಿ ಇಟ್ಟಿದ್ನಲ್ಲ, ಅದನ್ನೆಲ್ಲದನ್ನು ಕೂಡ ಇವಾಗ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಕೆಲವೊಂದು ತರಕಾರಿಗಳು ಡೈಲಿ ನಾವು ಅಡುಗೆಗೆ ಉಪಯೋಗಿಸ್ತಾನೆ ಇರ್ತೀವಿ. ಟೊಮೆಟೊ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಕೈಗೆ ಸಿಗೋ ಹಾಗೆ ಇಟ್ಕೊತೀನಿ. ಹಾಗೆ ಒಂದು ಕಾಯನ್ನು ಯಾವಾಗಲೂ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಪದೇ ಬೇಕಾದಾಗೆಲ್ಲ ಕಾಯಿ ತುರಿಯೋದಕ್ಕಾಗಲ್ಲ ಅಂತ. ಹಾಗೆ ಮೊಟ್ಟೆಗಳು ಕೂಡ 6 ಅಥವಾ 12 ಮೊಟ್ಟೆಗಳನ್ನ ತೊಗೊಂಡ್ಬಂದು ಸ್ಟೋರ್ ಮಾಡಿ ಇಟ್ಕೊತೀವಿ. ಇನ್ನು ಕೆಲವೊಂದು ಇನ್ಸ್ಟಂಟ್ ಪೌಡರ್ಸ್ಗಳನ್ನೂ ಕೂಡ ಇಟ್ಕೊಂಡಿರ್ತೀನಿ. ಪುಳಿಯೋಗರೆ ಪೌಡರ್ ಅಥವಾ ವಾಂಗಿಬಾತ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್, ಇದನ್ನು ಇನ್ಸ್ಟೆಂಟಾಗಿ ತುಂಬ ಲೇಟ್ ಆಗಿದ್ದರೆ ಮಾಡೋದಕ್ಕೆ ಅಂತ ಇಷ್ಟೇ ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿ ಇಟ್ಕೊತೀನಿ ನಾನು. ತುಂಬ ಜಾಸ್ತಿ ಏನು ಆರ್ಗನೈಸ್ ಆಗಿ ಇಡ್ತೀನಿ ಅಂತ ಹೇಳಲ್ಲ.
ತುಂಬ ಚಿಕ್ಕ ಫ್ರಿಡ್ಜ್ ನಮ್ಮದು, ಬರೀ ತರಕಾರಿಗಳನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ಬೇಯಿಸಿರೋವಂಥ ಅಡುಗೆನ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದು ತುಂಬ ಅಂದರೆ ತುಂಬಾ ಕಡಿಮೆ. ಅವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ, ಅದನ್ನು ಖಾಲಿ ಮಾಡ್ತೀವಿ. ಫ್ರಿಡ್ಜಲ್ಲಿ ಎತ್ತಿಡೋದು ತುಂಬಾ ಅಪರೂಪ ನಾವು. ಇನ್ನು ಇವಾಗ ಕೆಲವೊಂದು ತರಕಾರಿಗಳನ್ನು ನಾವು ಬೇರೆ ಥರ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಬೆಂಡೆಕಾಯಿಯನ್ನು ಹಾಗೆ ನಾವು ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಡೆಕಾಯಲ್ಲಿ ಸ್ವಲ್ಪ ಲೋಳೆ ಅಂಶ ಜಾಸ್ತಿ ಇರುತ್ತೆ. ನಾವು ಅವಾಗೇ ಬೆಂಡೆಕಾಯಿ ತೊಳೆದು ಹೆಚ್ಚಿ ಹುರಿಯೋದಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಜಾಸ್ತಿ ಲೋಳೆ ಅಂಶ ಬರುತ್ತೆ. ಹಾಗಾಗಿ ಮಾರ್ಕೆಟಿಂದ ಬೆಂಡೆಕಾಯಿ ತಂದಿದ ತಕ್ಷಣ ನೀಟಾಗಿ ತೊಳೆದು ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಬೇಕು. ಬೆಂಡೆಕಾಯಿನ ನೀಟಾಗಿ ಅದರ ಮೇಲಿರುವಂಥ ನೀರಿನ ಅಂಶ ಎಲ್ಲ ಹೋದ ನಂತರ ಕವರಲ್ಲಿ ಅಥವಾ ನೀವು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಆದಷ್ಟು ಬೇಗನೆ ಈ ಬೆಂಡೆಕಾಯಿನ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಬೆಂಡೆಕಾಯಿನ ತೊಳೆದ್ಬಿಟ್ಟು ಸ್ಟೋರ್ ಮಾಡೋದ್ರಿಂದ ತುಂಬಾ ಸಮಯ ಉಳಿತಾಯ ಆಗುತ್ತೆ, ಜೊತೆಗೆ ಜಾಸ್ತಿ ಲೋಳೆ ಆಗೋದು ಕೂಡ ಕಡಿಮೆ ಆಗುತ್ತೆ. ನಾನಿವತ್ತು ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗಾಗಿ ಬೆಂಡೆಕಾಯಿನ ಹುರಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಲೋಳೆ ಇದೆ. ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಪಲ್ಯ, ಹಾಗೆ ಬೆಂಡೆಕಾಯಿ ಗೊಜ್ಜು, ಸಾಂಬಾರು ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿ ತೊಳೆದ್ಬಿಟ್ಟು ಸ್ಟೋರ್ ಮಾಡೋದ್ರಿಂದ ತುಂಬಾ ಸಮಯ ಉಳಿತಾಯ ಆಗುತ್ತೆ. ನಾನು ಅರ್ಧ kg ಬೆಂಡೆಕಾಯಿ ತೊಗೊಂಡು ಬಂದು ತೊಳೆದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಅರ್ಧ kg ಬೆಂಡೆಕಾಯಲ್ಲಿ ಪಲ್ಯನ ಮಾಡಿಕೊಂಡ್ರೆ 2 ಟೈಮ್ ನಮಗೆ ಯೂಸ್ ಮಾಡ್ಕೊಬೋದು. ಅಂದರೆ ನಾವು ನಮ್ಮ ಮನೆಯಲ್ಲಿ ಬರೀ 3 ಜನ ಇರೋದ್ರಿಂದ 2 ಟೈಮ್ಗೆ ಇದು ಸಾಕಾಗುತ್ತೆ. ಇವತ್ತು ಊಟಕ್ಕೆ ಏನು ತಿಂದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಹಾಗೆ ಊಟನ ಮಾಡ್ತಾಯಿದ್ದೀವಿ ಅಂತ. ಊಟಕ್ಕೆ 1 ಚಪಾತಿ, ಸ್ವಲ್ಪ ಸೌತೆಕಾಯಿ, ಹಾಗೆ ಇವಾಗ ಮಾಡಿರುವಂತಹ ಬೆಂಡೆಕಾಯಿ ಪಲ್ಯ, ಒಂದು ಚಿಕ್ಕ ಬೌಲಲ್ಲಿ ರೈಸು, ಹಾಗೆ ತರಕಾರಿ ಎಲ್ಲ ಹಾಕಿ ಮಾಡಿರುವಂಥ ಬೇಳೆ ಸಾಂಬಾರು, ಇಷ್ಟನ್ನು ಇವತ್ತು ಊಟಕ್ಕೆ ಮಾಡ್ತಾಯಿದ್ದೀವಿ. ಇನ್ನು ಮನೆಗೆ ಕಾಲಿಫ್ಲವರ್ ತೊಗೊಂಡು ಬಂದರೆ ಅದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಬೇಕು ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅನಂತರ ನಾವು ಪೀಸಾಗಿ ಕಟ್ ಮಾಡಿರೋವಂಥ ಕಾಲಿಫ್ಲವರ್ನ ಆ ಬಿಸಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸಿ ಒಂದೇ 1 ನಿಮಿಷ ನೀರಿನಲ್ಲಿ ಹಾಗೆ ಬಿಟ್ಟರೆ ಸಾಕು. ಅದರಲ್ಲಿ ಏನಾದರೂ ಹುಳಗಳಿದ್ರೆ ಅಥವಾ ಕಾಲಿಫ್ಲವರ್ನ ಬೆಳೆಸೋದಕ್ಕೆ ಜಾಸ್ತಿ ರಾಸಾಯನಿಕವನ್ನು ಉಪಯೋಗಿಸಿರ್ತಾರೆ, ಅಂದರೆ ಪೆಸ್ಟಿಸೈಡ್ಸ್ ತುಂಬ ಜಾಸ್ತಿ ಅಂದರೆ ಆ ಕಾಲಿಫ್ಲವರ್ನ ಬೆಳೆಸುವಾಗ ಯೂಸ್ ಮಾಡಿರ್ತಾರೆ. ಅದರಲ್ಲಿ ಏನಾದರೂ ತುಂಬ ಕೆಮಿಕಲ್ಸ್ ಎಲ್ಲ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಈ ರೀತಿ ಬಿಸಿನೀರಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಇಡೋದ್ರಿಂದ ಒಂದೇ 1 ನಿಮಿಷ ಇಟ್ಟರೆ ಸಾಕು ಬಿಸಿನೀರಲ್ಲಿ. ಜಾಸ್ತಿ ಹೊತ್ತೇನೋ ಅದರಲ್ಲಿ ಇಡಬೇಕು ಅಂತ ಇಲ್ಲ, ಜಾಸ್ತಿ ಬೆಂದೋದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದೇ 1 ನಿಮಿಷ ಇಟ್ಬಿಟ್ಟು ಆನಂತರ ಆ ಕಾಲಿಫ್ಲವರ್ನ ತೆಗೆದು ಒಂದು ಸ್ಟ್ರೈನರಲ್ಲಿ ಹಾಕಿಡಿ. ಕಾಲಿಫ್ಲವರಲ್ಲಂತೂ ತುಂಬಾ ಹುಳಗಳಿರುತ್ತೆ, ಜೊತೆಗೆ ನಾನು ಮೊದಲೇ ಹೇಳಿದಾಗೆ ತುಂಬಾ ಪೆಸ್ಟಿಸೈಡ್ಸು ಕೂಡ ಇದನ್ನು ಬೆಳೆಸುವಾಗ ಹಾಕಿರ್ತಾರೆ. ಆದಷ್ಟು ಈ ರೀತಿ ಮಾಡಿಕೊಂಡು ಉಪಯೋಗಿಸೋದೆ ತುಂಬ ಒಳ್ಳೆಯದು. ಬಿಸಿ ನೀರಿಂದ ಈಗಷ್ಟೇ ತೆಗೆದಿದ್ದೀನಿ, ಹಾಗಾಗಿ ಒಂದು 5 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದು ಸ್ವಲ್ಪ ಬಿಸಿ ಆರಿದ ನಂತರ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇದನ್ನು ಫ್ರಿಡ್ಜಲ್ಲಿ ನಾನು ಸ್ಟೋರ್ ಮಾಡ್ತೀನಿ. ಈ ರೀತಿ ನಾವು ಫ್ರೆಶ್ ಆಗಿರೋವಂಥ ತರಕಾರಿನ ತೊಗೊಂಡು ಬಂದು ಅರ್ಧಂಬರ್ಧ ಬೇಯಿಸಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಅಂದಾಗ ತುಂಬ ಬೇಗನೆ ಅದನ್ನು ಉಪಯೋಗಿಸ್ಕೊಬೇಕಾಗತ್ತೆ. ಜಾಸ್ತಿ ದಿನ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನಬಾರ್ದು, ಯಾಕಂದರೆ ಅದರಲ್ಲಿರೋವಂಥ ಸತ್ವಗಳೆಲ್ಲ ಕಳೆದೋಗುತ್ತೆ. ಹಾಗಾಗಿ ಆದಷ್ಟು ಬೇಗನೆ ಅದನ್ನು ಉಪಯೋಗಿಸ್ಕೊಬೇಕು. ನಾನಿವತ್ತು ಸ್ವಲ್ಪ ವೆಜಿಟೇಬಲ್ ಬಾತ್ ಮಾಡ್ತಾಯಿದ್ದೆ, ಹಾಗಾಗಿ ಕಾಲಿಫ್ಲವರ್ನು ಕೂಡ ಸೇರಿಸೋಣ ಅಂತ ಹೇಳಿ ಬೇರೆ ತರಕಾರಿಗಳ ಜೊತೆ ಅಂದರೆ ಬಟಾಣಿ, ಕ್ಯಾರೆಟ್, ಬೀನ್ಸು, ನವಿಲುಕೋಸು, ಆಲೂಗಡ್ಡೆ ಜೊತೆ ಕಾಲಿಫ್ಲವರ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಸಾಲ ಬಾತ್ ಅಥವಾ ವೆಜಿಟೇಬಲ್ ಬಾತ್ನ ಮಾಡಿದ್ದೆ. ನನಗಂತೂ ಈ ರೀತಿ ಜಾಸ್ತಿ ತರಕಾರಿ ಎಲ್ಲ ಹಾಕಿ ಪಲಾವ್ ಅಥವಾ ವೆಜಿಟೇಬಲ್ ಬಾತ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆ ಪ್ಲೈನಾಗಿ ನಾವು ಸೌತೆಕಾಯಿ ರಾಯ್ತ ಅಂದರೆ ಮೊಸರು ಹಾಕಿ ರಾಯ್ತ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಕಾಲಿಫ್ಲವರ್ನ ಯೂಸ್ ಮಾಡಿ ಬೇರೆ ತರಕಾರಿಗಳನ್ನು ಹಾಕಿ ಪಲಾವ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಕಾಲಿಫ್ಲವರ್ ತೊಗೊಂಡು ಬಂದರೆ 2 ದಿವಸ ನಾವು ಅದನ್ನು ಉಪಯೋಗಿಸ್ಕೊಬೋದು. ಒಂದು ದಿವಸ ಈ ರೀತಿ ಪಲಾವ್ ಜೊತೆ ಹಾಕ್ಕೊಂಡು ಮಾಡಿದ್ರೆ ಇನ್ನೊಂದು ದಿವಸ ಬರೀ ಕಾಲಿಫ್ಲವರ್ ಪಲ್ಯ ಅಥವಾ ಫ್ರೈನ ಮಾಡ್ಕೊಬೋದು. ಇನ್ನು ಇವಾಗ ತುಂಬ ಕಡಿಮೆ ಬೆಲೆಗೆ ನಮಗೆ ಸ್ವೀಟ್ ಕಾರ್ನ್ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸ್ವೀಟ್ ಕಾರ್ನ್ನ ತೊಗೊಂಡು ಬಂದು ಯಾವ ರೀತಿ ಸ್ಟೋರ್ ಮಾಡ್ಕೊಬೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ವೀಟ್ ಕಾರ್ನ್ನ ಈ ರೀತಿ ಬಿಡಿಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕೊಳ್ಳಿ. ಕೆಲವೊಂದು ಸಲ ಒಂದು ಸ್ವೀಟ್ ಕಾರ್ನ್ನ 30 ರೂಪಾಯಿ 40 ರೂಪಾಯಿ ಮಾರ್ತಾರೆ, ಆದರೆ ಈ ಸಲ ಮಾರ್ಕೆಟಲ್ಲಿ 10 ರೂಪಾಯಿಗೆ ಒಂದು ಸ್ವೀಟ್ ಕಾರ್ನ್ ಸಿಕ್ಕಿತ್ತು. ಹಾಗಾಗಿ 5 ಸ್ವೀಟ್ ಕಾರ್ನ್ನ ಒಟ್ಟಿಗೆ ತೊಗೊಂಡು ಬಂದು
ಈ ರೀತಿ ಬಿಡಿಸ್ಬಿಟ್ಟು ಮೊದಲು ಪಾತ್ರೆಗೆ ಹಾಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಕರೆಕ್ಟಾಗಿ ನಾವು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಅಡುಗೆಗಳಲ್ಲಿ ಬಳಸ್ಬೋದು. ಇದನ್ನು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳುಗಳಿಗೆ ಸಲಾಡ್ ಆಗಲಿ ಅಥವಾ ಬೇರೆ ಥರ ಚಾಟ್ಸ್ನ ಮಾಡಿಕೊಡ್ಬೋದು. ಜೊತೆಗೆ ಅಡುಗೆಗಳಲ್ಲೂ ಕೂಡ ನಾವು ಈ ಸ್ವೀಟ್ ಕಾರ್ನ್ನ ಬಳಸ್ಬೋದು. ಸ್ಯಾಂಡ್ವಿಚಲ್ಲಿ ಹಾಗೆ ಫ್ರೈಡ್ ರೈಸ್ಗೂ ಕೂಡ ಈ ಸ್ವೀಟ್ ಕಾರ್ನ್ನ ಹಾಕಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಸಿಯಾಗೂ ಕೂಡ ನಾವು ಸ್ವೀಟ್ ಕಾರ್ನ್ನ ಬಳಸ್ಬೋದು. ನಾನಿಲ್ಲಿ 5 ಸ್ವೀಟ್ ಕಾರ್ನ್ಗಳನ್ನ ಬಿಡಿಸಿದ್ದೀನಿ. ಈ ಪಾತ್ರೆ ತುಂಬ ಆಲ್ಮೋಸ್ಟ್ ಆಗಿದೆ. ಇವಾಗ ಸ್ವೀಟ್ ಕಾರ್ನ್ನ ಒಂದ್ಸಲ ನೀರಿನಲ್ಲಿ ತೊಳೆದ್ಬಿಟ್ಟು ಅನಂತರ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಒಂದು 10 ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊತೀನಿ. ನಾರ್ಮಲ್ ಮೆಕ್ಕೆಜೋಳ ಬೇಯಿಸೋದಕ್ಕೆ ನಮಗೆ ಟೈಮ್ ಬೇಕಾಗುತ್ತಲ್ಲ, ಅಷ್ಟೆಲ್ಲ ಏನೂ ಟೈಮ್ ಬೇಕಾಗೋದಿಲ್ಲ. ಸ್ವೀಟ್ ಕಾರ್ನ್ ತುಂಬ ಬೇಗನೆ ಬೆಂದೋಗುತ್ತೆ. ಈ ರೀತಿ ಕುದೀತಾ ಇರುವಾಗ 3 ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಸ್ಟವ್ನ ಆಫ್ ಮಾಡಿಕೊಂಡು ಪೂರ್ತಿ ಆ ನೀರೆಲ್ಲ ತಣ್ಣಗಾಗೋವರೆಗೂ ಬಿಡಿ. ಅಥವಾ ತೂತು ಪಾತ್ರೆ ಇರುತ್ತಲ್ಲ, ಬಿಸಿ ನೀರನ್ನ ಸ್ಟ್ರೈನ್ ಮಾಡೋದಕ್ಕೆ, ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಪೂರ್ತಿ ಅದು ಬಿಸಿ ಆರೋವರೆಗೂ ಬಿಟ್ಟು ಅನಂತರ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು. ಇವಾಗ ಸೀಸನ್ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಇದನ್ನು ನಾನು ಈ ರೀತಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೀವು ಹಸಿ ಬಟಾಣಿ ಕಾಲದಲ್ಲಿ ಹಸಿ ಬಟಾಣಿ ಕೂಡ ತೊಗೊಂಡು ಬಂದು ಬಿಡಿಸಿ ಅದನ್ನು ಬಿಸಿ ನೀರಲ್ಲಿ ಹಾಕಿ ಇದೇ ಥರ ಸ್ಟೋರ್ ಮಾಡಿ ಎತ್ತಿಟ್ಕೊಬೋದು. ನೋಡಿ, ಇವಾಗ ಪೂರ್ತಿ ತಣ್ಣಗಾಗಿದೆ. ಇದನ್ನು ಇವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಇದನ್ನು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡ್ತೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ ನಾವು ಉಪಯೋಗಿಸ್ಕೊಬೋದು. 6 ತಿಂಗಳು ಅಥವಾ 1 ವರ್ಷದ ಕಾಲ ಕೂಡ ಫ್ರೋಝನ್ ಬಟಾಣಿ ಅಥವಾ ಫ್ರೋಝನ್ ಸ್ವೀಟ್ ಕಾರ್ನ್ನ ಬಳಸ್ಬೋದು. ಈ ರೀತಿ ಕಡಿಮೆ ಬೆಲೆಗೆ ನಮಗೆ ಯಾವ ತರಕಾರಿ ಸಿಗುತ್ತೋ ಅದನ್ನು ತೊಗೊಂಡು ಬಂದು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಹಣವನ್ನು ಕೂಡ ಉಳಿತಾಯ ಮಾಡ್ಬೋದು, ಹಾಗೆ ಸಮಯನೂ ಕೂಡ ಉಳಿತಾಯ ಆಗುತ್ತೆ. ನಾನಿವಾಗ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರೋಂಥ ಸ್ವೀಟ್ ಕಾರ್ನಲ್ಲಿ ಸಲಾಡ್ ಮಾಡ್ತಾಯಿದ್ದೀನಿ. ಇದನ್ನು ಸಂಜೆ ಟೈಮ್ ಸ್ನ್ಯಾಕ್ ಆಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ, ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಸ್ವೀಟ್ ಕಾರ್ನ್ನ ಬಳಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಒಂದು ತೋರಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಮಾಡುವಂಥ ಒಂದು ಫ್ರೈಡ್ ರೈಸ್ ಅಂತ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡ್ಕೊಬೋದು. ಮಕ್ಕಳ ಲಂಚ್ ಬ್ಯಾಗು ಕೂಡ ಪ್ಯಾಕ್ ಮಾಡ್ಬೋದು, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಕೊಂಡು ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬದಲು ನೀವು ಬರೀ ಪೆಪ್ಪರ್ನೇ ಕೂಡ ಹಾಕ್ಬೋದು, ಮಕ್ಕಳಿಗೆ ಜಾಸ್ತಿ ಖಾರ ಇಷ್ಟ ಆಗೋದಿಲ್ಲ ಅಂತಂದರೆ. ಅನಂತರ ಕ್ಯಾಪ್ಸಿಕಮ್ಮು ಹಾಗೆ ಸ್ವಲ್ಪ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಸ್ವೀಟ್ ಕಾರ್ನ್ನ ಹಾಕಿ ಐ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮೊದಲೇ ಮಾಡಿಟ್ಕೊಂಡಿರೋ ಅಂಥ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸು ಹಾಗೆ ಕಾರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದೇ ರೀತಿ ಸ್ವಲ್ಪ ತಲೆ ಉಪಯೋಗಿಸಿ ತರಕಾರಿಗಳನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಒಂದು ಹಣವನ್ನು ಕೂಡ ಉಳಿತಾಯ ಮಾಡ್ಬೋದು, ಜೊತೆಗೆ ಸಮಯವನ್ನು ಕೂಡ ಉಳಿತಾಯ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಿಮ್ಮಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ನಾವು ಎಷ್ಟು ಸಮಯ ಉಳಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಪ್ರಿಪ್ರೇಷನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆಯಲ್ಲಿ ತುಂಬಾ ಸಮಯ ಉಳಿತಾಯ ಆಗುತ್ತೆ. ಈ ವಿಡಿಯೋದಲ್ಲಿ ತರಕಾರಿಗಳನ್ನು ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಕಾಳುಗಳನ್ನು ಅಥವಾ ಬೇರೆ ತರಕಾರಿಗಳನ್ನು ಬೇರೆ ಪ್ರಿಪ್ರೇಷನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದ್ರಿಂದ ಸಮಯ ಉಳಿತಾಯ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.